ಸ್ನೇಹಿತರೆ, ಉತ್ತೀರ್ಣ ತರಗತಿಗೆ ಸುಸ್ವಾಗತ. ಸ್ನೇಹಿತರೆ, ಶುಭೋದಯ. ನಮ್ಮ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ 2 ಸದನಗಳಿವೆ. ಒಂದು ಕಾನೂನು ತರಬೇಕಾದ್ರೆ ಎರಡೂ ಕಡೆ ಒಪ್ಪಿಗೆ ಬೇಕೇ ಬೇಕು. ಆದ್ರೆ ಒಂದು ವಿಷಯದ ಬಗ್ಗೆ ಇಬ್ರಿಗೂ ಒಮ್ಮತವೇ ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಾನೂನು ಮಾಡೋ ಕೆಲ್ಸವೇ ನಿಂತೋಕ್ ಹೋಗ್ಬೋದಾ? ಈ ಗೊಂದಲವನ್ನು ಬಗೆಹರಿಸೋಕೆ ನಮ್ಮ ಸಂವಿಧಾನದಲ್ಲಿ ಒಂದು ವಿಶೇಷ ವ್ಯವಸ್ಥೆ ಇದೆ. ಅದೇ ಸಂಸತ್ತಿನ ಜಂಟಿ ಅಧಿವೇಶನ. ಇಂದು ಈ ವ್ಯವಸ್ಥೆ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಯಾಕೆ ಇದನ್ನ ಒಂದು ಬ್ರಹ್ಮಾಸ್ತ್ರದ ಹಾಗೆ ಬಹಳ ಅಪರೂಪವಾಗಿ ಮಾತ್ರ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸೋಣ. ನಮ್ಮ ಇವತ್ತಿನ ಆಳವಾದ ಚರ್ಚೆಯ ಉದ್ದೇಶ ಇದೆ. ಸರಿ, ಹಾಗಿದ್ರೆ ಈ ಜಂಟಿ ಅಧಿವೇಶನ ಅಂದ್ರೆ ಏನು ಅಂತ ಶುರು ಮಾಡೋಣ. ಸರಳವಾಗಿ ಹೇಳೋದಾದ್ರೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲಾ ಸದಸ್ಯರು ಒಂದೇ ಹಾಲ್ನಲ್ಲಿ ಒಟ್ಟಿಗೆ ಸೇರಿ ಸಭೆ ನಡೆಸೋದು. ಒಂದು ಕಾನೂನಿನ ಬಗ್ಗೆ ಗಲಾಟೆ ಎದ್ದು ಕೆಲಸ ಮುಂದೆ ಹೋಗ್ತಿಲ್ಲ ಅಂದಾಗ ಈ ಸಮಸ್ಯೆಯನ್ನು ಸರಿಪಡಿಸೋಕೆ ಇದನ್ನ ಬಳಸ್ತಾರೆ. ಓ, ಅಂದ್ರೆ ಒಂದು ರೀತಿಯ ಡೆಡ್ಲಾಕ್ ಬ್ರೇಕರ್ ಇದ್ದಾಗೆ. ಹೌದು, ನಿಖರವಾಗಿ. ಈ ಐಡಿಯಾವನ್ನು ನಾವು ಆಕ್ಚುಲಿ ಆಸ್ಟ್ರೇಲಿಯಾನ ಸಂವಿಧಾನದಿಂದ ತಗೊಂಡಿದ್ದು. ನನಗೆ ಇದರ ಕಾರ್ಯವಿಧಾನದ ಬಗ್ಗೆ ಕೇಳಿದಾಗ ಒಂದು ಕುತೂಹಲ ಮೂಡ್ತದೆ. ಇಷ್ಟೊಂದು ಸದಸ್ಯರು ಒಟ್ಟಿಗೆ ಸೇರಿದಾಗ ಸಭೆಯನ್ನು ಯಾರು ನಡೆಸ್ತಾರೆ? ಯಾರ ಮಾತು ಅಂತಿಮ? ರಾಷ್ಟ್ರಪತಿಗಳು ಈ ವಿಶೇಷ ಸಭೆಗೆ ಕರೆ ನೀಡ್ತಾರೆ. ಓ, ರಾಷ್ಟ್ರಪತಿಗಳು. ಹೌದು. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಇದರ ಅಧ್ಯಕ್ಷತೆ ವಹಿಸೋದು ಲೋಕಸಭೆಯ ಸ್ಪೀಕರ್. ಸ್ಪೀಕರ್. ಹೌದು, ಮತ್ತು ನಿಯಮಗಳು ಕೂಡ ಲೋಕಸಭೆಯದ್ದೇ. ಹಾಗಾದ್ರೆ ಇದು ಮೊದ್ಲೇ ಲೋಕಸಭೆಗೆ ಒಂದು ರೀತಿಯಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಕೊಟ್ಟ ಹಾಗಾಯ್ತಲ್ವಾ? ಖಂಡಿತ, ಅದೇ ಪಾಯಿಂಟ್. ಅಂದರೆ ಜಂಟಿ ಅಧಿವೇಶನ ಎಂಬುದು ಹೆಸರಿಗೆ ಮಾತ್ರ ಜಂಟಿ, ಆದ್ರೆ ಅಂತಿಮ ನಿರ್ಧಾರ ಬಹುತೇಕ ಲೋಕಸಭೆಯದ್ದೇ ಆಗಿರುತ್ತೆ ಅಂತಾಯ್ತು. ಹೌದು. ಯಾಕಂದ್ರೆ ಅವರ ಸಂಖ್ಯೆ ರಾಜ್ಯಸಭೆಗಿಂತ ಸುಮಾರು 2 ಪಟ್ಟು ಹೆಚ್ಚಿದೆ ಅಲ್ವಾ? ಖಂಡಿತ. ನಿರ್ಣಯಗಳನ್ನು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ ಸರಳ ಬಹುಮತದಿಂದ ತೆಗೆದುಕೊಳ್ಳಲಾಗುತ್ತದೆ. ಅಂದ್ರೆ ಒಂದು ಕೋಣದಲ್ಲಿ ಹೇಳಿ 700 ಜನ ಸೇರಿದ್ರೆ 351 ಜನ ಹೌದು ಅಂದ್ರೂ ಸಾಕು. ಅಷ್ಟೇ ಸಾಕಾ? ಅಷ್ಟೇ ಸಾಕು, ನಿರ್ಣಯ ಪಾಸ್ ಆಗುತ್ತೆ. ಇದಕ್ಕಾಗಿ ಇದನ್ನೊಂದು ರಾಜಿ ಸೂತ್ರ ಅನ್ನೋದಕ್ಕಿಂತ ಬಿಕ್ಕಟ್ಟನ್ನು ಬಗೆಹರಿಸಿ ನಿರ್ಣಯ ಕೈಗೊಳ್ಳುವ ವ್ಯವಸ್ಥೆ ಅಂತ ಅಂತಾರೆ. 70 ವರ್ಷಗಳಿಗೂ ಹೆಚ್ಚು ಕಾಲದಲ್ಲಿ ಈ ವಿಶೇಷ ಅಧಿವೇಶನವನ್ನು ಬಳಸಿದ್ದು ಕೇವಲ 3 ಬಾರಿ. ಹೌದು, ಕೇವಲ 3 ಬಾರಿ. 1961ರಲ್ಲಿ ವರದಕ್ಷಿಣೆ ನಿಷೇಧ ಮಸೂದೆ, 1978ರಲ್ಲಿ ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ ಮತ್ತು 2002ರಲ್ಲಿ ಭಯೋತ್ಪಾದನೆ ತಡೆಗಟ್ಟುವಿಕೆ ಮಸೂದೆ. ಹೌದು, ಮತ್ತು ಈ 3 ಸಂದರ್ಭಗಳನ್ನು ಗಮನಿಸಿದರೆ ಒಂದು ಮಾದರಿ ಕಾಣಿಸುತ್ತೆ. ವರದಕ್ಷಿಣೆ, ಬ್ಯಾಂಕಿಂಗ್ ಸುಧಾರಣೆ ಅಥವಾ ಭಯೋತ್ಪಾದನೆ ತಡೆ ಕಾನೂನು ಇವೆಲ್ಲವೂ ಆಯಾ ಕಾಲದ ಸರ್ಕಾರಗಳಿಗೆ ಅತ್ಯಂತ ಪ್ರತಿಷ್ಠೆಯ ಮತ್ತು ಆಮೇಲೆ ತುರ್ತಿನ ವಿಷಯಗಳಾಗಿದ್ವು. ನಿಜ. ರಾಜ್ಯಸಭೆಯ ವಿರೋಧವನ್ನು ಎದುರಿಸಲು ಬೇರೆ ದಾರಿ ಇಲ್ಲದಿದ್ದಾಗ ಮಾತ್ರ ಈ ಬ್ರಹ್ಮಾಸ್ತ್ರವನ್ನು ಬಳಸಲಾಗಿದೆ. ಅಂದ್ರೆ ಇದು ಸಾಮಾನ್ಯ ಶಾಸನಕ್ಕೆಲ್ಲ, ರಾಜಕೀಯ ಬಿಕ್ಕಟ್ಟು ಬಗೆಹರಿಸುವ ಅಸ್ತ್ರ. ನಿಖರವಾಗಿ. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ನಮಗೇನ್ ಗೊತ್ತಾಗುತ್ತೆ? ನಮ್ಮಲ್ಲಿ ಶಾಸಕಾಂಗದ ಬಿಕ್ಕಟ್ಟನ್ನು ಪರಿಹರಿಸಲು ಒಂದು ಶಕ್ತಿಶಾಲಿ ಸಾಧನವಿದೆ. ಆದ್ರೆ ಅದರ ಸಂಖ್ಯಾಬಲದ ಪ್ರಯೋಜನದಿಂದ ಅದು ಅಂತಿಮವಾಗಿ ಲೋಕಸಭೆಯ ಇಚ್ಛೆಗೆ ಹೆಚ್ಚು ಮನ್ನಣೆ ನೀಡುತ್ತದೆ. ಹೌದು, ಜಂಟಿ ಅಧಿವೇಶನವು ಒಂದು ರಾಜಿಗಿಂತ ಹೆಚ್ಚಾಗಿ ನಿರ್ಣಯ ಕೈಗೊಳ್ಳುವ ಸಾಧನ. ದೇಶದ ಆಡಳಿತವು ಬಿಕ್ಕಟ್ಟಿನಿಂದಾಗಿ ಸ್ಥಗಿತಗೊಳ್ಳಬಾರದು ಎಂಬುದನ್ನು ಇದು ಖಚಿತಪಡಿಸುತ್ತದೆ.